ರಾಜ್ಯಾದ್ಯಂತ ಇದೇ ವಾರದಿಂದ ವೀಕೆಂಡ್ ಕರ್ಫ್ಯೂಗೆ ಬ್ರೇಕ್ ಬೀಳುತ್ತಾ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಸಡಿಲಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಬ್ರೇಕ್ ಬೀಳುತ್ತಾ ಅಂತ ಪುನರ್ ಪರಿಶೀಲನೆ ಮಾಡುವಂತೆ ಕೆಲ ಸಚಿವರಿಂದಲೂ ಕೂಡ ಸಿಎಂಗೆ ಮನವಿ ಹೋಗಿದೆ. 3 ದಿನದ ಪಾಸಿಟಿವಿಟಿ ರೇಟ್ ವೀಕೆಂಡ್ ಕರ್ಫ್ಯೂ ರಿಲೀಫ್ಗಿರುವಂತಹ ಅಸ್ತ್ರಾನ ಅನ್ನೋದಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರದ ಪಾಸಿಟಿವಿಟಿ ರೇಟ್ ನೋಡಿ ನಿರ್ಧಾರವನ್ನ ಮಾಡಬಹುದು. ವೀಕೆಂಡ್ ಕರ್ಫ್ಯೂ ಬಗ್ಗೆ ಸರ್ಕಾರದ ಮುಂದಿದೆ 3 ಆಯ್ಕೆಗಳು. ಅದನ್ನು ಕೂಡ ನೋಡ್ತಾ ಹೋಗೋಣ. ಈ 3 ದಿನದಲ್ಲಿ ಪಾಸಿಟಿವಿಟಿ ರೇಟ್ ಯಾವ ರೀತಿಯಾಗಿ ಬರುತ್ತೆ, ಅದ್ರ ಮೇಲೆ ವೀಕೆಂಡ್ ಕರ್ಫ್ಯೂವನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋದಾಗಿ ಚರ್ಚೆಗಳು ನಡೆಯುತ್ತೆ. ವೀಕೆಂಡ್ ಕರ್ಫ್ಯೂ ರಿಲೀಫ್ಗೆ ಏನೇನ್ ಪ್ಲಾನ್ ಇದೆ ಸರ್ಕಾರದ ಮುಂದೆ ಅಂತ ಪ್ಲಾನ್ ಏನ್ ನೋಡೋದಾದ್ರೆ, ಪಾಸಿಟಿವಿಟಿ ರೇಟ್ ಕಡಿಮೆ ಆಗದೆ ಇದ್ರೆ ಈ ವಾರ ಮುಂದುವರಿಕೆ ಆಗುತ್ತೆ. ಒಂದ್ ವೇಳೆ ಪಾಸಿಟಿವಿಟಿ ದರದಲ್ಲಿ ಏನೂ ವ್ಯತ್ಯಾಸ ಆಗದೆ ಹೋದ್ರೆ, ಕಡಿಮೆ ಆಗದೆ ಹೋದ್ರೆ ಈ ವಾರ ಕೂಡ ವೀಕೆಂಡ್ ಕರ್ಫ್ಯೂ ಮುಂದುವರಿಯುತ್ತೆ. ಈ ಸರ್ಕಾರದ ಮುಂದಿರುವಂತಹ ಪ್ಲಾನ್ಗಳು ಯಾವುದೇ ಒಂದು ಮಾರ್ಗಸೂಚಿಯನ್ನು ಹೊರಡಿಸಬೇಕಾದ್ರೆ ಅಥವಾ ಕಟ್ಟುನಿಟ್ಟಿನ ಕ್ರಮಗಳನ್ನು ಜನರಿಗೆ ಹೇಳಬೇಕಾದ್ರೆ ಅದರ ಹಿಂದೊಂದು ಉದ್ದೇಶ ಇರುತ್ತೆ. ಇನ್ನು ಪಾಸಿಟಿವಿಟಿ ದರವನ್ನ ನೋಡಿಕೊಂಡು ನಿರ್ಧಾರ ಮಾಡ್ತಾರೆ. ಮುಂದಿನ ವಾರದ ವೀಕೆಂಡ್ ಕರ್ಫ್ಯೂ ಬಗ್ಗೆ ಕಾದು ನೋಡಿ ನಿರ್ಧರಿಸುವ ತಂತ್ರಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಮುಂದಿನ ವಾರ ವೀಕೆಂಡ್ ಕರ್ಫ್ಯೂ ಬರೋವರೆಗೂ ಅಂದ್ರೆ ಶುಕ್ರವಾರ ದಿನ ಬಿಗ್ ಮೀಟಿಂಗ್ ಬೇರೆ ಇರುತ್ತೆ. ಸೊ ಅದಾದ ನಂತರ ವೀಕೆಂಡ್ ಕರ್ಫ್ಯೂ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನು ಅನ್ನೋದು ಬಯಲಾಗುತ್ತೆ. ಜೊತೆಗೆ ಪಾಸಿಟಿವಿಟಿ ದರ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಪಾಸಿಟಿವಿಟಿ ದರದಲ್ಲಿ ಕಡಿಮೆ ಆಗ್ತಾ ಬಂದ್ರೆ, ಇಳಿಮುಖವಾಗ್ತಾ ಬಂದ್ರೆ ಅವಾಗ ಸಡಿಲಿಕ್ಕೆ ಸಿಗುವಂತ ಸಾಧ್ಯತೆನೇ ಹೆಚ್ಚಾಗಿರೋದು. ಇನ್ನು ಪ್ಲಾನ್ ಬಿ ನಲ್ಲಿ ಏನಿದೆ, ಪಾಸಿಟಿವಿಟಿ ರೇಟ್ ಕಡಿಮೆ ಆಗದೆ ಇದ್ರೂ ವೀಕೆಂಡ್ ಕರ್ಫ್ಯೂನಲ್ಲಿ ಕೆಲ ನಿಯಮವನ್ನ ಸಡಿಲ ಮಾಡುವತ್ತ ಸರ್ಕಾರದ ಚಿಂತನೆ ಕೂಡ ಇರಬಹುದು. ಪಾಸಿಟಿವಿಟಿ ರೇಟ್ ಕಡಿಮೆ ಆಗದೆ ಹೋದ್ರೂ ಇದಾಗಲೇ ಬಹಳಷ್ಟು ವಿರೋಧಗಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಯೋಚನೆ ಮಾಡಿ ಸಚಿವರುಗಳ ವಿರೋಧ ಕೂಡ ಇದೆ. ಈ ವಿಚಾರವಾಗಿ ಸಿಎಂ ಜೊತೆಗೆ ಹೇಳ್ಕೊಂಡಿದ್ದಾರೆ. ಇವೆಲ್ಲವನ್ನ ಪರಿಗಣನೆ ಮಾಡಿ ವೀಕೆಂಡ್ ಕರ್ಫ್ಯೂ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ವೀಕೆಂಡ್ ಕರ್ಫ್ಯೂ ಇದ್ರೂ ಕೆಲ ವಲಯಗಳಿಗೆ 50% ವಿನಾಯಿತಿಯನ್ನ ಕೊಡಲಾಗಿದೆ. ಕೆಲವೊಂದು ವಲಯಗಳು ಕೆಲಸ ಮಾಡ್ತವೆ, ಕೆಲವೊಂದು ವಲಯಗಳು ಕಂಪ್ಲೀಟ್ ಆಗಿ ಬಂದ್ ಆಗಿವೆ. ಸೊ ಈ ವಿಚಾರವಾಗಿಯೂ ಕೂಡ ಚರ್ಚೆಗಳಾಗುತ್ತೆ. ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಕೆಲ ವಲಯಗಳು 50% ಅಷ್ಟು ವಿನಾಯಿತಿಯನ್ನ ಕೊಟ್ಟು ಕೆಲಸ ಮಾಡಲಿ ಅನ್ನೋದಾಗಿ. ಹೋಟೆಲ್ ಉದ್ಯಮದವರಿಗೂ ಕೂಡ ದೊಡ್ಡ ಹೊಡೆತ, ಅವ್ರುಗಳು ಕೂಡ ತಮ್ಮ ನೋವನ್ನ ಹೊರಹಾಕೊಂಡಿದ್ರು. ಸೊ ಇವೆಲ್ಲ ವಿಚಾರವಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಪಾಸಿಟಿವಿಟಿ ರೇಟ್ ಕಡಿಮೆಯಾದ್ರೆ ಈ ವಾರದಿಂದಲೇ ವೀಕೆಂಡ್ ಕರ್ಫ್ಯೂ ಸಡಿಲ ಮಾಡಬಹುದು. ಆಗ್ಲೇ ಹೇಳಿದಾಗೆ ಪ್ಲಾನ್ ಸಿ ಯಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಬಂದ್ರೆ ಈ ವಾರದಿಂದಲೇ ವೀಕೆಂಡ್ ಕರ್ಫ್ಯೂನ ಸಡಿಲ ಮಾಡಬಹುದು. ಬಹುಶಃ ಮಾರ್ಗಸೂಚಿಯಲ್ಲೂ ಒಂದ್ ಸ್ವಲ್ಪ ಬದಲಾವಣೆಗಳು ಬರಬಹುದು. ಜನರ ವಿರೋಧ ಇತ್ತು ಮೊದಲ ದಿನದಿಂದಲೂ ಕೂಡ. ವೀಕೆಂಡ್ ಕರ್ಫ್ಯೂ ಹಾಕ್ತಾರೆ, ನೈಟ್ ಕರ್ಫ್ಯೂ ಹಾಕ್ತಾರೆ ಅಂದಾಗ ಕೆಲವೊಂದು ವಲಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಒಂದಷ್ಟು ವಲಯದವರು ಜೀವನ ನಡೆಸೋದು ಕಷ್ಟ ಅನ್ನೋದಾಗಿ ತಮ್ಮ ನೋವನ್ನ ಹೇಳ್ಕೊಂಡಿದ್ರು. ಇವೆಲ್ಲವೂ ಕೂಡ ಸರ್ಕಾರದ ಎದುರು ನಿಂತಿದೆ. ಇವೆಲ್ಲವೂ ಕೂಡ ಸವಾಲಾಗಿರೋದು ಸರ್ಕಾರದ ಎದುರು. ಇನ್ನು ವೀಕೆಂಡ್ ನಲ್ಲೂ ವಾರದ ಉಳಿದ ದಿನಗಳಂತೆ ರೂಲ್ಸ್ ಜಾರಿಗೊಳಿಸೋದು. ವೀಕೆಂಡ್ ನಲ್ಲೂ ಕೂಡ ವಾರದ ಉಳಿದ ದಿನ ಯಾವ ರೀತಿಯಾದಂತಹ ರೂಲ್ಸ್ ಇದೆ ಅದನ್ನೇ ಜಾರಿಗೊಳಿಸುವಂತಹದ್ದು ಕೂಡ ಆಗಬಹುದು. ವೀಕೆಂಡ್ ನ ಕಠಿಣ ನಿಯಮದಲ್ಲಿ ಏನಾದರೂ ಸಡಿಲಿಕೆ ಸಿಕ್ಕರೆ ಹೀಗೂ ಆಗಬಹುದು ಅಂತ. ಸರ್ಕಾರನೂ ಕೂಡ ಏನು ವೀಕೆಂಡ್ ಕರ್ಫ್ಯೂ ಮಾಡಬೇಕು ಅಂತ ಮನಸ್ಥಿತಿಯಲ್ಲೇನಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತಜ್ಞರು ಏನು ವರದಿ ಕೊಡ್ತಾರೆ ಅದರ ಮೇಲೆ, ತಜ್ಞರ ವರದಿ ಆಧಾರದ ಮೇಲೆ ನಾವು ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಅಲ್ಲ, ತಜ್ಞರದು 2 ಅಭಿಪ್ರಾಯ ಇದೆ. ಕೆಲವು ತಜ್ಞರು ಇಳಿತಾ ಇದೆ ಅಂತ ಇದ್ದಾರೆ, ಇನ್ನ ಕೆಲವರು ತಜ್ಞರು ಇದನ್ನ ವೆಯ್ಟ್ ಮಾಡೋಣ, ಇನ್ನ ಒಂದು ವಾರ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದರ ಚರ್ಚೆ ಎಲ್ಲಾಗಬೇಕು ಅಂದ್ರೆ ತಜ್ಞರ ಮಧ್ಯೆ ಚರ್ಚೆ ಆಗಬೇಕು. ನಾವು ಕೂಡ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದೇ ಇರೋದು. ಬಟ್ ಜಾಸ್ತಿ ಆದಾಗ ಇವ್ರು ಯಾರು ಜವಾಬ್ದಾರಿ ತಗೊಳಕ್ಕೆ ಯಾರು ಬರಲ್ಲ. ಅದರಿಂದ ನಾವು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ.